ಪಾನಡೆ ಇಡಿ, ಯಾಕಂದರೆ ಬಿಸಿ ಇರುತ್ತಲ್ವ ಎಲ್ಲ. 1 ಟೇಬಲ್ ಸ್ಪೂನ್ ಕಾಳು ಮೆಣಸು. ಆಲ್ಟರ್ ಮಾಡಬೇಕು, ಇಲ್ಲ ಗಬ್ಬೆ ದೊಡ್ಡೈತೆ. ನೀ ತಾನೇ ಕಾರಣ, ತಲೆ ಗಿರ ಗಿರ ಗಿರ, ತಲೆ ಗಿರ ಗಿರ ಗಿರ, ತಲೆ ಗಿರ ಗಿರ ಗಿರ, ತಲೆ ಗಿರ ಗಿರ ಗಿರ. Hey guys, welcome back to our YouTube channel, Eksha Krishi YouTube channel. ನಾನು ಸರಿ ಖಾಲಿ ಆಗಿತ್ತು, ಮನೇಲೇ ಮಾಡೋದಲ್ವಾ, ಸೊ ಸರಿ ಖಾಲಿ ಆಗಿತ್ತು ಅಂತ ಹೇಳಿ ಸರಿ ಮಾಡ್ಕೊತಾ ಇದ್ದೀನಿ. ಇದು ಆಲ್ಮೋಸ್ಟ್ 1.5 kg ಇದೆ. ಈಗ ವಾಶ್ ಮಾಡ್ತೀನಿ, ಒಂದು 5-6 ಟೈಮ್ಸ್ ವಾಶ್ ಮಾಡಿ. ನಾನು ರಾಗಿನ ಒಳಗಡೆನೆ ನೆರಳಲ್ಲೇ ಒಣಗಿಸ್ತೀನಿ. ಒಂದು 3-4 ಡೇಸು ಫುಲ್ಲು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಣಗಿಸಿದ್ರೆ ನೀಟಾಗಿ ಡ್ರೈ ಆಗುತ್ತೆ. ಅದನ್ನ ಆಚೆ ಎಲ್ಲ ಹಾಕೋದಕ್ಕೆ ಹೋಗಲ್ಲ ನಾನು. ಅದಾದ್ಮೇಲೆ ಫುಲ್ ಇವಾಗ ರೋಸ್ಟ್ ಮಾಡಬೇಕು. ರಾಗಿನ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೋಬೇಕು. ನಾನು ಆಲ್ಮೋಸ್ಟ್ ಡ್ರೈ ರೋಸ್ಟ್ ಮಾಡಿದ್ದೀನಿ. ಮಾಡುವಾಗ ಶೂಟ್ ಮಾಡೋದನ್ನೇ ಮರ್ತೋಗಿದ್ದೀನಿ. ಡ್ರೈ ರೋಸ್ಟ್ ಮಾಡಿದ್ಮೇಲೆ ಕ್ಲೋಸ್ ಮಾಡಿ ಇಡಬೇಡಿ ಕಪ್ಲೆಗೆ ಹಾಕಿ. ಅದನ್ನ ಫ್ಯಾನಡೆ ಎಲ್ಲಾದ್ರೂ ಇಡಿ, ಯಾಕಂದ್ರೆ ಬಿಸಿ ಇರುತ್ತಲ್ಲ, ನೀರು ಬಿಟ್ಕೊಂಡ್ಬಿಟ್ರೆ ತಿರ್ಗಾ ಅದು ಪೌಡ್ರು ನೀಟಾಗಿ ಆಗಲ್ಲ, ಆಮೇಲೆ ಸ್ಟೋರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಫುಲ್ಲು ಫ್ಯಾನಡೆ ಆರಿಸಿ ಇಟ್ಟಿದ್ದೀನಿ. ನೋಡಿ, ರಾಗಿನ ಫುಲ್ಲು ರೋಸ್ಟ್ ಮಾಡಿ ನಾನು ಆರಿಸಿ ಇಟ್ಟಿದ್ದೀನಿ. ಇನ್ನು ನಾನು 1.5 kg ರಾಗಿ ತೊಗೊಂಡಿರೋದ್ರಿಂದ ಇಲ್ಲೆಲ್ಲ ಕಾಳುಗಳ್ನು 50 ಗ್ರಾಮ್ಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಕಡಲೆಬೇಳೆ 50 ಗ್ರಾಮ್, ಹೆಸರು ಕಾಳು 50 ಗ್ರಾಮ್ ಮತ್ತು ಕಡಲೆ ಬೀಜ 50 ಗ್ರಾಮ್. ಬೇಕಾದರೆ ನೀವು ತೊಗರಿಬೇಳೆ, ಹುಳ್ಳಿಕಾಳು, ಇನ್ನೂ ಬೇರೆ ಬೇರೆ ಕಾಳು ಯಾವ್ದು ಬೇಕಾದರೂ ಹಾಕೋಬೋದು. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಬೇಕು. ಕಲರ್ ಚೇಂಜ್ ಆಗಿದೆ, ನಿಮಗೆ ಗೊತ್ತಾಗುತ್ತೆ. ಇನ್ನು ಈ ವಿಡಿಯೋನ ನಂತರ ಬಿಗಿನರ್ಸ್ ಯಾರ್ಯಾರು ಇರ್ತಾರೆ, ಸರಿ ಮಾಡೋಕ್ಕೆ ಬರದೇ ಇರೋರು, ಅವ್ರಿಗೆ ಯೂಸ್ ಆಗಲಿ ಅಂತ ಹಾಕ್ತಾ ಇದ್ದೀನಿ. ಇನ್ನು ನೀವು ಬೇಕಾದರೆ ಬೇರೆ ಬೇರೆ ಕಾಳು ಅಂದರೆ ಬೇಳೆ, ಹುಳ್ಳಿಕಾಳು, ಈ ಥರದ್ದೆಲ್ಲ ಹಾಕೋಬೋದು. ನನಗೆ ಇವಾಗ ಅಷ್ಟು ಟೈಮ್ ಇಲ್ಲ, ಅದಕ್ಕೆ ಹಾಕಿಲ್ಲ. ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ. ಮತ್ತು ಈಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡೋಣ. ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. 1 ಸ್ಪೂನ್ ಆಗುವಷ್ಟು ಹಾಕ್ತೀನಿ ಜೀರಿಗೆ, 1 ಟೇಬಲ್ ಸ್ಪೂನ್ ಕಾಳು ಮೆಣಸು, ಅದೆಲ್ಲ 1 ಟೇಬಲ್ ಸ್ಪೂನ್ ಹಾಕಿದೆ. ಇದು 1 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಮೆಂತ್ಯ ಡೈಜೆಷನ್ ತುಂಬ ಒಳ್ಳೆಯದು. ಸೊ ಹಿಂಗೆ ನೋಡಿ ಚಟ್ ಆಗ್ತಾ ಇದೆ. ಇನ್ನು ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬೇಕು. 1-2 ಮಿನಿಟ್ಸ್ ರೋಸ್ಟ್ ಮಾಡಿದ್ರು ಸಾಕು. ಅದು ಚಟ್ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಆಫ್ ಮಾಡ್ಕೊಳ್ಳಿ. ಆಗಿದೆ, ಇವಾಗ ಇದನ್ನು ತಕ್ಕೊಳ್ಳೋಣ. ಇದನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಡಿ. 8-10 ಬಾದಾಮಿ ಒಳ್ಳೇದೇ ಅಲ್ವಾ. ಇದು ಸ್ವಲ್ಪ ಬೇಗ ಆಗಲ್ಲ, ಇದು ಸ್ವಲ್ಪ ಏನು ಜಾಸ್ತಿ ಇಟ್ಕೊಂಡು ಕೈ ಆಡ್ತಾ ಇದೆ. ಇದ್ರ ಜೊತೆಗೆ ನೀವು ಗೋಡಂಬಿ, ವಾಲ್ನಟ್ಸ್ ಎಲ್ಲ ಹಾಕೋಬೋದು. ವಾಲ್ನಟ್ ಹಾಕಿದ ತಕ್ಷಣ ನಾನು ಎಕ್ಸ್ಟ್ರಾ ತಿನ್ನೋದೇ ಬಿಟ್ಟಿದ್ದೀನಿ, ಸೊ ನಾನು ಅದೆಲ್ಲ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಇದಾಗಿದೆ ಇವಾಗ ಆಲ್ಮೋಸ್ಟು, ಸಾಕಿಷ್ಟ ಅಂದರೆ ಅದಕ್ಕೆ ಹಾಕೊಂಡು ಬಿಡೋಣ. ಸೊ ಫೈನಲಾಗಿ ಎಲ್ಲ ಹಾಕಿದ್ದೀನಿ ನಾನು ಹಾಕುವಂಥದ್ದೆಲ್ಲ. ನೆಕ್ಸ್ಟ್ ಸರಿ ಮಾಡಿದಾಗ ಇನ್ನೊಂದು ಸ್ವಲ್ಪ ಐಟಮ್ಸ್ ಹಾಕಿ ಮಾಡೋಣ. ಇಷ್ಟೆಲ್ಲ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ಯಾನಡೆ ಇಡಿ, ಯಾಕಂದರೆ ಬಿಸಿ ಇರುತ್ತಲ್ವ ಎಲ್ಲ. ಇದು ಸ್ವಲ್ಪ ಆರಲಿ. ಲೋಟಸ್ ನೋಡಿ ಎಷ್ಟು ಚೆನ್ನಾಗೈತೆ, ಪರ್ಪಲ್. ವಾ, ಸಖತ್ತಾಗೈತೆ ಪರ್ಪಲ್, ಬ್ಯೂಟಿಫುಲ್ ಫ್ಲವರ್ಸ್. ಡ್ರೈ ರೋಸ್ಟ್ ಮಾಡಿ ಇಟ್ಟೋಗಿದ್ನಲ್ಲ, ಆಚೆ ಹೋಗಿದ್ವಿ, ಸ್ವಲ್ಪ ಬಂದು ಫ್ರೆಶ್ ಅಪ್ ಆಗಿ ಆಲ್ಮೋಸ್ಟ್ ರೆಸ್ಟ್ ಮಾಡಿದ್ದಾಯಿತು. ಈಗ ಪಾಪುಗೆ ಸರಿ ಮಾಡಬೇಕು, ಸರಿ ಇಟ್ಕೊಡೋ ಕಾಲಾಗಿದೆ. ಈಗ ಇದನ್ನು ನನ್ನ ಮಿಕ್ಸಲ್ಲೇ ಮಿಕ್ಸಿ ಮಾಡ್ಕೊತೀನಿ. ಬನ್ನಿ ಯಾವ ಥರ ಪೌಡ್ರ್ ಆಗುತ್ತೆ ಅಂತ ತೋರಿಸ್ತೀನಿ. ಫೈನ್ ಪೌಡ್ರ್ ಆಗಿದೆ. ಮಿಕ್ಕಿದ ಆಮೇಲೆ ಮಾಡೋಣ. ಫಸ್ಟ್ ಪಾಪಗೆ ನೀರಿಟ್ಟಿದ್ದೀನಿ. ಸ್ವಲ್ಪ ಅದು ಬಿಸಿ ಸ್ವಲ್ಪ ಬೆಚ್ಚಗೆ ಆಗ್ತಾ ಇದ್ದಂಗೆ ನಾನು ಅವಳಿಗೆ ಎಷ್ಟು ಬೇಕಾಗುತ್ತೆ ಅಂದರೆ 2.5 ಸ್ಪೂನ್ ತೊಗೊಂಡಿದ್ದೀನಿ, ತಿಂತಾಳೆ.
ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಬೇಕು. ಫುಲ್ ಹೈ ಫ್ಲೇಮ್. ನಿಮಗೆ ವಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ತೊಗೊಳ್ಳಿ. ತೀರಾ ಗಟ್ಟಿನೂ ಮಾಡಬೇಡಿ, ತೀರಾ ತೆಳ್ಳಗೂ ಮಾಡಬೇಡಿ. ಕ್ರೀಮಿ ಟೆಕ್ಸ್ಚರಲ್ಲಿದ್ದರೆ ಸಾಕು. ನೋಡಿ, ಒಂದು ಚೂರು ಗಂಟಿಲ್ದಂಗೆ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡಿ ಲೋ ಫ್ಲೇಮಲ್ಲಿ ಇಟ್ಟು. ಗಟ್ಟಿ ಆಗ್ತಾ ಇದೆ, ನಿಮ್ಗೆ ಗೊತ್ತಾಗುತ್ತೆ ಅದು ಗಟ್ಟಿ ಆಗ್ತಾ ಇರೋದು. ಗಟ್ಟಿಯಾಗಿದೆ ಬಿಡಕ್ಷನ್, ಗಟ್ಟಿ ಆಗ್ತಾ ಇದೆ ನೋಡಿ. ನಾನು ಇಷ್ಟು ಕನ್ಸಿಸ್ಟೆನ್ಸಿಲಿ ಬಿಡ್ತೀನಿ, ಅಂದರೆ ಮಿಕ್ಸ್ ಮಾಡಿ ಬಿಡ್ತೀನಿ. ಇಲ್ಲಿ ಈ ಥರ ಆಗೋವರೆಗೂ ತಿರ್ಗ್ಸೋದನ್ನು ಬಿಡಬಾರ್ದು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಸುಶೀಮಾ ಹೊಟ್ಟೆ ಹಸ್ಕೊಂಡಿರೋದ್ರಿಂದ ಅಂತ ಬಿಡ್ಕೊತಿದ್ದಾಳೆ ನೋಡಿ. ಈ ಥರ ಬಂದಾಗ ಫುಲ್ ಫ್ಲೇಮ್ನ ಸಣ್ಣ ಮಾಡಿಬಿಡಿ. ಸರಿ, ಇದು ಕನ್ಸಿಸ್ಟೆನ್ಸಿ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ತಿಕ್ ಬಂದಿದೆ ಆ್ಯಂಡ್ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಇಲ್ಲಿ ನೋಡಿ, ತಳ ಬಿಟ್ಟಿದೆ, ಕಾಣ್ತಾ ಇದೆ ಅಲ್ಲ ನಿಮಗೆ? ಅಲ್ಲಿ ಸ್ಪೂನ್ ನಾನು ಸೈಡ್ ಮಾಡಿದಂಗೆಲ್ಲ ಅದು ತಳ ಕಾಣುತ್ತೆ. ಅಷ್ಟಾದರೂ ಕುಕ್ ಆಗಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ ಮಕ್ಕಳಿಗೆ. ಇನ್ನು ಸರಿ ಮಾಡುವಾಗ ತುಪ್ಪ ಅಂತೂ ಕಂಪಲ್ಸರಿ. ಕೆಲವರು ಕುಕ್ ಮಾಡುವಾಗ ಹಾಕೋತಾರೆ, ನಾನು ಎಲ್ಲ ಆದಮೇಲೆ ಕುಕ್ ಆದಮೇಲೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡುವಾಗ, ಬಿಕಾಸ್ ಅದ್ರ ಫ್ಲೇವರ್ ಮತ್ತು ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕೋತೀನಿ. ಇನ್ನು ತುಪ್ಪ ಅಂತೂ ಕಂಪಲ್ಸರಿ ಹಾಕಲೇಬೇಕು, ಇಲ್ಲಾಂದರೆ ಅವರಿಗೆ ಡೈಜೆಷನ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮತ್ತು ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ತುಪ್ಪ ಮಾತ್ರ ಮಿಸ್ ಮಾಡೋ ಹಂಗೆ ಇಲ್ಲ. ಇದರ ಕುಕ್ ಮಾಡುವಾಗ ತುಪ್ಪ ಹಾಕ್ಕೊಳ್ಳಿ ಅಥವಾ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡುವಾಗಾದರೂ ತುಪ್ಪ ಹಾಕ್ಕೊಳ್ಳಿ, ಬಟ್ ತುಪ್ಪ ಅಂತೂ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಮತ್ತು ಸರಿನಾ ಕುಕ್ ಮಾಡಿ ಹಾಗೆ ಬಿಡಬೇಡಿ, ಅದನ್ನು ಸ್ಟಿರ್ ಮಾಡ್ತಾ ಆರಿಸ್ಬಿಡಿ ಬೇಗ, ಇಲ್ಲಾಂದರೆ ಅದ್ರ ಮೇಲೆ ಕೆನೆ ಥರ ಫಾರ್ಮ್ ಆಗುತ್ತೆ, ತಿನ್ಸೋದಕ್ಕೆ ಚೆನ್ನಾಗಿರಲ್ಲ, ಟೆಕ್ಸ್ಚರ್ ಹಾಳಾಗುತ್ತೆ. ಸೊ ಅದಕ್ಕೆ ಆರಿಸ್ಬಿಟ್ಟು ಆಮೇಲೆ ತಿನ್ನಿಸಿ. ನೋಡಿ ಈಗ ತ್ವಿಷಿಮಾ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ತ್ವಿಷಿ ಕಂದ ತುತ್ತ ಎಷ್ಟು ಖುಷಿ ಪಟ್ಟು ತಿಂತಾಳೆ ಅಂದರೆ ನಮ್ಮ ತ್ವಿಷಿ. ಬಂದೆ ತೊಗೊಂಡು ಬರ್ತೀನಿ ಬನ್ನಿ. ಇನ್ನು ನಮ್ಮ ತ್ವಿಷಿ ಕಂದನ್ಗೆ ನಮ್ಮದು ಬ್ಲಾಗ್ಸ್ ಹಾಕಿ ತೋರಿಸ್ತಾ ಇದ್ರೆ ಬೇಗ ತಿಂತಾಳೆ. ಆ್ಯಂಡ್ ಸರಿ ಅಂದರೆ ಅವಳ ಫೇವ್ರೇಟ್ ಕೂಡ. 3 times ಇನ್ ಎ ಡೇ ನಾನು ಮಿಸ್ ಮಾಡೋಕ್ಕೆ ಹೋಗಲ್ಲ. ಅದ್ರ ಮೇಲೆ ಏನಾದರೂ ತಿನ್ಕೊಳ್ಳಿ, ಅದು ಅವಳ ಇಷ್ಟ. ಸೊ ಇದಾದಮೇಲೆ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ, ರೀಲ್ ಶೂಟ್ಸ್ ಮಾಡಬೇಕು. ಸೊ ಗೈಸ್, ಇದು ನಮ್ಮ ಮೀಲ್ಸ್ ಫಾರ್ ದ ಡೇ, ನನಗೆ ಯಕ್ಷಂಗೆ ಇಬ್ರಿಗೂ ಸೇರಿ. ತ್ವಿಷಿ ಅಲ್ಲಿದ್ದಾಳೆ, ಯಕ್ಷ ಎಲ್ಲಿದ್ದಾಳೆ. ತ್ವಿಷಿಮಾ ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ ಬನ್ನಿ. ಈಗ ಇಲ್ಲಿ ಸ್ವಲ್ಪ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ತ್ವಿಷಿಗೆ ಅಂತ ಹೇಳಿ. ಎಲ್ಲ ಒಂದು ಸ್ವಲ್ಪ ಇದಳು ಫ್ರಾಕ್ ಐರನ್ ಮಾಡಿಟ್ಟಿದ್ದೀನಿ. ನಿಂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ನೋಡಿ ತ್ವಿಷಿ. ಇನ್ನು ಫಸ್ಟ್ ತ್ವಿಷಿಗೆ ಅಂತ ಒಂದು ಕಾಂಟೆಂಟ್ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ಅವಳನ್ನ ರೆಡಿ ಮಾಡ್ತಾ ಇದ್ವಿ, ಅವಳು ಬೇಗ ಮಲಗಿಬಿಡ್ತಾಳೆ ಅಂತ. ಎಷ್ಟು ಕಷ್ಟ ಇದೆ ನೋಡಿ ಒಂದು ರೀಲ್ ಶೂಟ್ ಮಾಡಬೇಕಂದ್ರೆ. ಇಷ್ಟೆಲ್ಲ ಮನೆ ಮೆಸ್ ಮಾಡಿಕೊಂಡು ಇವ್ರನ್ನ ರೆಡಿ ಮಾಡಿಕೊಂಡು ಇವ್ರ ಕೈಲಿ ಅದನ್ನು ಮಾಡಿಸೋ ಅಷ್ಟರಲ್ಲಿ ಸಾಕಾಗುತ್ತೆ. ಹೋಯ್ತು, ಸೂಪರಾಗಿ ಹೋಯ್ತು. ಆಲ್ಟರ್ ಮಾಡಬೇಕು, ಇಲ್ಲ ಗಬ್ಬೆ ಹೋಗ್ತೈತೆ. ಇಲ್ಲಿ ತ್ವಿಷಿಮಾ, ಇಲ್ಲಿ ದೃಷ್ಟಿ ಬಟ್ಟೆ ಇಡೋಣ ನನ್ನ ಪುಚ್ಚ ಕಂದಂಗೆ. ಕೈನಾ this baby is very ಬಾಗಿಡಬಾರ್ದು ತ್ವಿಷಿ ಪಾಪ. ಇಡಿ ಕೈ ಹಿಡಿ ನೀವು ತ್ವಿಷಿ ಪಾಪ. ನೀವು ಎಲ್ಲ ಇಸ್ಕೊಂಡು ಕೈಯೆಲ್ಲ ಮಾಡ್ಕೊಂಡು ನೀವು ಸಖತ್ತು ತ್ವಿಷಿ ಪಾಪ. ಇನ್ನು ತ್ವಿಷಿದು ರೀಲ್ ಬೇಗ ಮುಗಿಸಿ ಅವ್ರ ಅಕ್ಕಂದು ಅವ್ರ ಪಪ್ಪಂದು ಒಂದು ಗೇಮ್ ಪ್ಲ್ಯಾನ್ ಮಾಡಿ
ರೀಲ್ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರಾಮ್ ರಾಮ್ ಸೀತಾರಾಮ್ ಮಾಡಿ ಕರ ಇಬ್ರು ರಾಮ್ ರಾಮ್ ಸೀತಾರಾಮ್ ಮಾಡಿ. ಸೊ ಗೈಸ್ ಈಗ ಇವರು ರೆಡಿ ಆಗಿದ್ದಾರೆ ಗೇಮ್ ಆಡೋದಕ್ಕೆ. ಫಸ್ಟ್ ಇವ್ರಿಗೆ ಬ್ಲೈಂಡ್ ಫೋಲ್ಡ್ ಮಾಡಿಬಿಡೋಣ. ನಮ್ಮ ಹತ್ರ ಅಫಿಷಿಯಲ್ ಆಗಿ ಬ್ಲೈಂಡ್ ಫೋಲ್ಡ್ ಇಲ್ಲ, ಸೊ ಇದನ್ನ ದುಪ್ಪಟ್ಟನೇ ಟ್ರೈ ಮಾಡ್ತೀನಿ. ಮೂಗು ಬ್ಲಾಕ್ ಆಗಿ ಕಟ್ಬಿಡ. ಓಕೆನಾ? ಫೈನಾ? ಓಕೆನಾ? ಬಾ. ಸೊ ಗೈಸ್ ಅವ್ರಿಗೆ ಬ್ಲೈಂಡ್ ಫೋಲ್ಡ್ ಮಾಡಾಯ್ತು. ಈಗ ಐಟಮ್ಸನ್ನ ಪ್ಲೇಸ್ ಮಾಡಿಬಿಡ್ತೀನಿ. ಸೊ ಗೈಸ್ ಐಟಮ್ ರೆಡಿ ಇದೆ. ನೀವು ನಿಮ್ಗೆ ಇಟ್ಕೊಳ್ಳೋಕೆ ಇದು ತಗೊಳ್ಳಿ. ಇದು ಪಪ್ಪಂಗೆ ಕೊಡ್ತೀನಿ. ಪಪ್ಪ ಅಂತ ಹೇಳಿ ಇದು ಇಟ್ಕೊಳ್ಳಿ ಬಟ್ಲು. ನಿನ್ಗೆ ಆಮೇಲೆ ಕೊಡ್ತೀನಿ ನೀನು. ಗೈಸ್ ಇಷ್ಟು ಐಟಮ್ ಇಟ್ಟಿದ್ದೀನಿ. ಆಲ್ಮೋಸ್ಟ್ 20 ಐಟಮ್ಸ್ ಇದೆ. ಪ್ಲೇಯರ್ಸ್ ರೆಡಿನಾ? ಸೊ ಗೈಸ್ ಈ ಗೇಮ್ದು ರೀಲ್ ಬಂದು ಏಕ್ಷನ್ ಪೇಜಲ್ಲಿದೆ, ಹೋಗಿ ಚೆಕ್ ಮಾಡ್ಬೋದು ನೀವು. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ರಂಗೇರಿದೆ ಮಾಯಜಾಲ ಅನುಭವಿಸುವ ಪ್ರೇಕ್ಷಕನೇ, ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ.